ಇವತ್ತಿನ SSLC ಪರೀಕ್ಷೆಯಲ್ಲಿ ನನ್ನ ಮಗಳಾದಂಥ ಆರ್ ಮೀನಾಕ್ಷಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ. ಮತ್ತು 5 ವರ್ಷದಿಂದ ಸತತವಾಗಿ ಕಬಡ್ಡಿಯನ್ನು ಆಡಿಕೊಂಡು ಮತ್ತು SSLCನಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ. ತುಂಬ ಖುಷಿಯಾಗುತ್ತೆ. ಬಟ್ ಆದರೆ ತುಂಬ ಶ್ರಮಪಟ್ಟು ಓದಿದ್ದಾಳೆ. ಬೆಳಿಗ್ಗೆ ಸಂಜೆ ನೈಟ್ 12 ಗಂಟೆ ಓದ್ತಿದ್ಲು. ಬೆಳಿಗ್ಗೆ 3 ಗಂಟೆ ಎದ್ದು 5 ಗಂಟೆ 6 ಗಂಟೆ ಓದ್ತಿದ್ಲು. ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ. ಖುಷಿಯಾಗುತ್ತೆ. 5 ವರ್ಷದಿಂದ ಕಬಡ್ಡಿನೂ ಆಡ್ಕೊಂಡು ಬಂದಿದ್ದಾಳೆ. ಬಟ್ ಆದರೆ ತಂದೆ ತಾಯಿಗಳು ಮತ್ತು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಮಾಡಿಕೊಂಡು ಮತ್ತು ಓದೋಕ್ಕಾಗಲ್ಲ, ಇನ್ನೊಂದಾಗಲ್ಲ, SLC ಪಾಸ್ ಆಗಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ಬಟ್ ಆದರೂ ನನ್ನ ಮಗಳು ಚಾಲೆಂಜ್ ಆಗಿ ತೊಗೊಂಡು SLC ಒಳ್ಳೆ ರ್ಯಾಂಕ್ ತೊಗೊಂಡು ಪಾಸಾಗಿದ್ದಾಳೆ. ತುಂಬ ಖುಷಿಯಾಗುತ್ತದೆ. ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲೆಯ ಕಬಡ್ಡಿ ಕ್ರೀಡಾಪಟುಗಳು ಕ್ರೀಡೆ ಮಾತ್ರವಲ್ಲ, ವಿದ್ಯಾಭ್ಯಾಸದಲ್ಲಿಯೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ. SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿರುವ ಈ ವಿದ್ಯಾರ್ಥಿಗಳು ಆಟ ಪಾಠ ಎರಡನ್ನೂ ಸಮಾನಾಗಿ ನಡೆಸಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆಯಾಗಿದ್ದಾರೆ. ರಾಷ್ಟ್ರೀಯ ಮಟ್ಟದ ಕಬಡ್ಡಿ ತರಬೇತುದಾರರ ಸುನಿಲ್ ಅವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದ ಮೀನಾಕ್ಷಿ 523 ಅಂಕಗಳನ್ನು ಗಳಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿರುವ ಅನೇಕ ವಿದ್ಯಾರ್ಥಿಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಇದೇ ರೀತಿಯಲ್ಲಿ ಪ್ರೀತಿ 423, ನಿಜ್ವಾ 472, ಕಾಜಲ್ 386, ಕೀರ್ತನ 368, ಹಂಸ 367 ಹಾಗೂ ಸ್ಫೂರ್ತಿ 280 ಅಂಕಗಳನ್ನು ಪಡೆದು ಕ್ರೀಡೆಗೂ ಓದಿಗೂ ಸಮ ಪ್ರಾಮುಖ್ಯತೆ ನೀಡಿದ ಮಾದರಿಯಾಗಿದ್ದಾರೆ. ಈ ಸಾಧನೆಯನ್ನು ಗೌರವಿಸಿ ಸಾಗರ್, ಕಾರ್ತಿಕ್, ನವೀನ್, ದರೆಪ್ಪ, ಮಹಂತೇಶ್ ಹಾಗೂ ಪೋಷಕರಾದ ರಾಮಯ್ಯ ಅವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿದರು. ಒಟ್ಟಿನಲ್ಲಿ ಈ ಸಾಧನೆ ಕೇವಲ ಅಂಕಗಳ ಗೆಲುವಲ್ಲ, ಇದು ಶ್ರಮ, ಶಿಸ್ತು ಮತ್ತು ಕನಸುಗಳ ಗೆಲುವು. ಈ ಯುವ ಕ್ರೀಡಾಪಟುಗಳು ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರಗಳಿಗೆ ಏರಲಿ ಎಂಬುದು ಎಲ್ಲರ ಆರೈಕೆ. ಇವತ್ತು ನಾನು 84% ತೆಗೆದಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಸ್ಪೋರ್ಟ್ಸ್ ಕಡೆ ಮತ್ತು ಎಜುಕೇಷನ್ ಕಡೆ ಎರಡೂ ಕಾನ್ಸಂಟ್ರೇಷನ್ ಮಾಡಿ ಇಷ್ಟು ಮಾರ್ಕ್ಸ್ ತೆಗೆದಿರೋದು ನಮ್ಮ ಸರ್ಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ, ನಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ಗೆಲ್ಲ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಮ್ಮ ಸರ್ರು ಮತ್ತು ಪೇರೆಂಟ್ಸು, ಸ್ಕೂಲಲ್ಲಿರೋ ಟೀಚರ್ಸ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಮಾರ್ನಿಂಗಿಂದ ಸ್ವಲ್ಪ 2 hours ಆರ್ 4 hours ಪ್ರಾಕ್ಟೀಸ್ ಮಾಡಿ ಮತ್ತೆ ಸ್ಕೂಲ್ಗೆ ಹೋಗಿ ಅಲ್ಲಿ ಎಜುಕೇಷನ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಮತ್ತೆ ಈವ್ನಿಂಗ್ ಸ್ಕೂಲ್ ಬಿಟ್ಟಿದ್ದಾದಮೇಲೆ 2 hours ಪ್ರಾಕ್ಟೀಸ್ ಮಾಡಿ ಮತ್ತೆ ಮನೆಗೆ ಬಂದು ಓದ್ಕೊತಿದ್ವಿ. ಇನ್ನೂ ಎಕ್ಸಾಮ್ಗೆ 3 months ಇರಬೇಕಾದ್ರೆ ನಮ್ಮ ಸರ್ರು ಟ್ಯೂಷನ್ಗೆ ಕಳಿಸಿದ್ರು. ಆ ಟ್ಯೂಷನ್ ಕಲಿಸಿದ್ರಿಂದನೂ ನಮಗೆ ತುಂಬ ಯೂಸ್ಫುಲ್ ಆಯಿತು. ಮತ್ತು ನಮ್ಮ ಸ್ಪೋರ್ಟ್ಸ್ ಸರ್ ಸುನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ HCL ಮಾತೃ ಪ್ರತಿಷ್ಠಾನ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಮ್ಯಾಚಸ್ ಎಲ್ಲ ಆಡಬೇಕಾಗಿದ್ದಾಗ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಜೊತೆ ಓದಿದಂಥ ಫ್ರೆಂಡ್ಸ್ ಎಲ್ಲರೂ ಯಾರ್ಯಾರು ಪಾಸಾಗಿದ್ದಾರೋ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 2025-26ನೇ ಸಾಲಿನ SSLCಯ ಫಲಿತಾಂಶದಲ್ಲಿ ನಮ್ಮ KPS ಶಾಲೆಯ ವಿದ್ಯಾರ್ಥಿ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಯಾದಂಥ ಮೀನಾಕ್ಷಿ ಅವರು 625ಕ್ಕೆ 523 ಅಂಕಗಳನ್ನು ಪಡೆದು ನಮ್ಮ ಈ ಕಬಡ್ಡಿ ಜರ್ನಿಯ ಒಂದು ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಹಾಗೂ ಅವರ ತಂದೆ ತಾಯಿಗಳು ಪ್ರತಿನಿತ್ಯ ಅವರಿಗೆ ಪ್ರೋತ್ಸಾಹ ಮಾಡ್ತಾ, ಕಬಡ್ಡಿನೂ ಕಲಿಸ್ತಾ, ಎಜುಕೇಷನ್ನು ಮಾಡ್ತಾ, ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾದಂಥ ಪದ್ಮಾವತಿ ಮೇಡಮ್ ಅವರು ಹಾಗೂ ಸಹ ಶಿಕ್ಷಕರು ಹಾಗೂ ಎಲ್ಲ ನನ್ನ ಪ್ರೀತಿಯ ಪೋಷಕರು ಅವರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಅವಕಾಶಗಳನ್ನು ಮಾಡಿಕೊಟ್ಟು ಇವತ್ತು ನಮ್ಮ ಇಡೀ ಆನೇಕಲ್ ತಾಲೂಕಿಗೆ ಒಂದು ಹೆಮ್ಮೆಯಂಥ ವಿಚಾರ. ಯಾಕಂದರೆ ಸ್ಪೋರ್ಟ್ಸ್ ಆಡ್ತಾ ಸುಮಾರು 5 ವರ್ಷಗಳ ಕಾಲ ಕ್ರೀಡೆಯಲ್ಲಿ ಭಾಗವಹಿಸಿ ಸ್ಟೇಟ್ ಹಾಗೂ ನ್ಯಾಷನಲ್ಸ್ ಮಟ್ಟಕ್ಕೆ ಆಡ್ತಾ ಅದರ ಜೊತೆಯಲ್ಲಿ SLCಯಲ್ಲಿ ಒಂದು ಉತ್ತಮವಾದ ಅಂಕಗಳನ್ನು ಪಡೆದಂಥ ಮೀನಾಕ್ಷಿ ಅವರಿಗೆ, ಎಲ್ಲ ಸ್ಪೋರ್ಟ್ಸ್ ಆಟಗಾರರಿಗೆ ಒಬ್ಬ ಮಾದರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇವರ ಜೊತೆಯಲ್ಲಿ ಹೋದಂಥ ಎಲ್ಲ ಕ್ರೀಡಾಪಟುಗಳು ಕೂಡ ಒಳ್ಳೆಯ ಅಂಕಗಳಲ್ಲಿ ಪಡೆದು ನಮ್ಮ ಆನೇಕಲ್ ಶಾಲೆಗೆ ಹಾಗೂ ಪೋಷಕರಿಗೆ ಹೆಮ್ಮೆ ಅಂತ ವಿಚಾರನ ಮಾಡಿದ್ರು. ಅದ್ರ ಜೊತೆಯಲ್ಲಿ ಇವತ್ತು ಖುಷಿ ಅಂತ ವಿಚಾರ,
ಹಲವಾರು ಸುಮಾರು ಜನ ಅಲಿಗೇಷನ್ಸನ್ನು ನಡೀತು. ಅದರಲ್ಲಿ ಇವತ್ತು ನಮ್ಮ ಪ್ರೀತಿಯ ಮಕ್ಕಳು ಇವತ್ತು ಒಂದು ಹೆಮ್ಮೆಯ ವಿಚಾರನ ಮಾಡಿದ್ದಾರೆ. ಸಮಸ್ತ ನಾಡಿನಲ್ಲಿ ಎಲ್ಲರೂ SLCಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೊಡ್ತೀನಿ. ಕಳೆದ ಬಾರಿಯಲ್ಲಿ ನಮ್ಮ ಮಕ್ಕಳನ್ನು SLCಯನ್ನು ಡ್ರಾಪ್ ಮಾಡಿಸಿರ್ತೀವಿ. ಉದ್ದೇಶ ಇಷ್ಟೇ ಇರುತ್ತೆ, ಮಕ್ಕಳನ್ನು ನ್ಯಾಷನಲ್ಸ್ ಮಟ್ಟಕ್ಕೆ HGFI ಮಟ್ಟಕ್ಕೆ ನಾವು ಆಡಿಸ್ಬೇಕನ್ನೋದು ಎಲ್ಲರ ಮನಸ್ಸಲ್ಲಿ ಇರುತ್ತೆ, ನಮ್ಮ ಪೋಷಕರಲ್ಲಿ ಎಲ್ಲರಲ್ಲಿ ಇರುತ್ತೆ. ನಾವೇನು ಮಾಡ್ತೀವಿ, ಏಜ್ ಕ್ಯಾಟಗರಿಯಲ್ಲಿ HGFI ರೂಲ್ಸ್ ಪ್ರಕಾರ ಆಡ್ಬೋದಾಗಿತ್ತು. ಇಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ಶಾಲೆಗಳಾಗಿರ್ಬೋದು, ಹಲವಾರು ಗಣ್ಯರಾಗಿರ್ಬೋದು, ಸುಮಾರು ನಮ್ಮ ಹಿಂದೆ ಮಾತಾಡಿ ಅವರು SLCಯಲ್ಲಿ ತುಂಬ ಹಿಂದೆ ಉಳಿತಾರೆ, ಅವರು SLCಯಲ್ಲಿ ಪಾಸ್ ಆಗಲ್ಲ, ಅವ್ರು ಹೆಂಗೆ ಪಾಸ್ ಆಗ್ತಾರಂತ ಚಾಲೆಂಜ್ ಮಾಡಿದರು. ಅವ್ರಿಗೆಲ್ಲ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಕಬಡ್ಡಿ ಸ್ಟೂಡೆಂಟು ಹಾಂ ಸುನಿಲ್ ಮಾತಾಡ ಸರ್. ಹಾಂ ನಮ್ಮ ಸ್ಟೂಡೆಂಟ್ ಹಾಂ ಸರ್ ಒತ್ತಡದಲ್ಲಿರುವಂಥ ಈ ಒಂದು ಶರ್ಮಾ ಇಡೀ ರಾಜ್ಯನೇ ನಿಮ್ಮ ಕಡೆ ತಿರುಗಿ ನೋಡುವಂಗೆ ನೀವು ಮಾಡ್ಬೇಕು ಅಂತ ಹೋಗ್ಬೇಕು. ಏನಾದ್ರು ಎಲ್ಲಿ ಬೇಕಾದ್ರೆ ಸಾಗರ ಮುಖಾಂತರ ಇಲ್ಲ ನಮ್ಮ ಸುನಿಲ್ ಮುಖಾಂತರ ಕೇಳು, ಓದೋಕ್ಕೆ ಬುಕ್ಸು ಪೆನ್ನು ಅಥವಾ ಏನಾದ್ರು ಇಲ್ಲಿ ಓದೋ ವಿಷಯದಲ್ಲಿ ಏನಾದ್ರು ಬೇಕಾದ್ರೆ ಸಹಾಯ ಬೇಕಾದ್ರೆ ಕೇಳು. ಓಕೆ, ಸ್ಟಡಿ ಕಡೆ ಗಮನ ಕೊಡ್ಬೇಕು. ಕಾಲೇಜಲ್ಲಿ ಹೋಗಿ ಮತ್ತೆ ಬೇರೆ ಕಡೆ ಗಮನ ಕೊಡಬಾರ್ದು. ಮುಂದೆ ನಿಮಗೆ ಜಾಸ್ತಿ ಜವಾಬ್ದಾರಿ ಬರ್ತವೆ. ಕಾಲೇಜಲ್ಲಿ ಅಂತಂದ್ರೆ 1000 ಜನ ಮತ್ತೆ ಹೊಸ ಫ್ರೆಂಡ್ಸ್ ಬರ್ತಾರೆ, ಮತ್ತೆ ಅಟ್ರಾಕ್ಷನ್ ಫ್ರೆಂಡ್ಸ್ ಬರ್ತಾರೆ. ಅವೆಲ್ಲನೂ ಗಮನಕ್ಕೆ ಇಲ್ದೇನೆ ನೀನು ಓದೋ ಕಡೆ ಮಾತ್ರ ನಾವು ಗಮನ ಹರಿಸಬೇಕು. ಏನು ಓದೋ ವಿಷಯ ಬಿಟ್ಟು ಬೇರೆ ಯಾವುದನ್ನು ತಲೆ ಹಾಕೋಬಾರ್ದು. ಒಳ್ಳೆ ವಿದ್ಯಾಭ್ಯಾಸ ಕಲಿತು ಏನು PUC ಮುಗಿಸ್ಕೊಂಡು ನೆಕ್ಸ್ಟ್ ಡಿಗ್ರಿ ಮುಗಿಸ್ಕೊಂಡು IAS IPS ಆಗ್ಬಿಟ್ರೆ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮಂದ್ರು ಮತ್ತೆ ನಿಮ್ಮ ಪಕ್ಕ ಸುಗಿದಾರಲ್ಲ ಈಗ ಸುನಿಲು ಮತ್ತು ಸಾಗರು, ಅವಷ್ಟು ಖುಷಿ ಕೊಡೋರು ಈ ಜಾಗದಲ್ಲಿ ಯಾರು ಇರಲ್ಲ. ಅದಾಯ್ತಾ? ನಾವು ಎಲ್ಲೋ ಎಲೆ ಮೇಲೆ ಕೈಯಿಂದ ನಿಮಗೆ ಬ್ಲೆಸ್ ಮಾಡ್ತಾ ಇರ್ತೀವಿ. ಓಕೆನಾ? ಥ್ಯಾಂಕ್ ಯು ಸರ್. ಓಕೆ.